ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಗೌಡ ಪಾಟೀಲ್. ಓಕೆ, ನಾನು PM ಶ್ರೀ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ನಲ್ಲಿ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಓಕೆ, ಸೊ ಇವತ್ತು ನಾನು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಓಕೆ, ಕ್ವೆಶನ್ ಫಾರ್ ಲೆವೆಲ್ 2 SSLC ಮಕ್ಕಳಿಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವೆಶನನ್ನು ಪ್ರಿಪೇರ್ ಮಾಡಿ ಉತ್ತರಗಳನ್ನು ಏನು ಮಾಡಿದ್ದೀನಿ, ಬಿಡಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಓಕೆ ಓಕೆ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಓಕೆ, ಫಸ್ಟ್ ಚಾಸಿಸ್ ಅನ್ನು ಡ್ಯಾಶ್ಗೆ ಬಳಸಲಾಗುತ್ತದೆ ಅಂತ ಕೇಳಿದ್ರೆ ಆಟೋ ದೇಹವನ್ನು ಸರಿಪಡಿಸಲು. ಟು ಫಿಕ್ಸ್ ಆಟೋ ಬಾಡಿ. ಟು ಫಿಕ್ಸ್ ಆಟೋ ಬಾಡಿ ಅಂದ್ರೆ ಆಟೋ ಬಾಡಿಯನ್ನು ಫಿಕ್ಸ್ ಮಾಡೋಕೆ ಏನು ಮಾಡ್ತೇವೆ ನಾವು, ಚೆಸ್ಸೀಸನ್ನು ಬಳಸ್ತೇವೆ. ಎರಡನೇದು ಚಾನಲ್ ವಿಭಾಗ. ಓಕೆ, ಸೊ ಇಲ್ಲಿ ನಿಮಗೆ ಚೆಸ್ಸೀಸ್ ಒಳಗಡೆ 3 ವಿಭಾಗಗಳು ಬರ್ತಾವೆ. ಒಂದು ಬಾಕ್ಸ್, ಇನ್ನೊಂದು ಚಾನಲ್, ಇನ್ನೊಂದು ಟ್ಯೂಬ್ಲರ್ ಅಂತ. ಸೊ ಇಲ್ಲಿ ಈ ಚಾನಲ್ ವಿಭಾಗವನ್ನು ಎಲ್ಲಿ ಯೂಸ್ ಮಾಡ್ತೇವೆ ಅಂತ ಕೇಳ್ರಿ ಅವರು. ಸೊ ಅದನ್ನು ನಾವೆಲ್ಲಿ ಯೂಸ್ ಮಾಡ್ತೇವೆ, ಲಾಂಗ್ ಮೆಂಬರ್ಸ್ಗಳಲ್ಲಿ ಏನು ಮಾಡ್ತೇವೆ ನಾವು ಯೂಸ್ ಮಾಡ್ತೇವೆ. ಇನ್ನು ಮೂರನೇದು ಬರ್ತೈತೆ ರೀ ಟ್ಯೂಬ್ಲರ್ ವಿಭಾಗವನ್ನು. ಸೊ ಇಲ್ಲೈತೆ ರೀ ಟ್ಯೂಬ್ಲರ್ ವಿಭಾಗ. ಈ ಟ್ಯೂಬ್ಲರ್ ವಿಭಾಗವನ್ನು ತ್ರಿಚಕ್ರ ವಾಹನ ಮತ್ತು ಸ್ಕೂಟರ್ ಮಾದರಿಯಲ್ಲಿ ಏನು ಮಾಡ್ತಾರೆ ನಾವು ಬಳಸ್ತೀವಿ. ಓಕೆ, ಬಸ್ ಚಾಸಿಸ್ನಲ್ಲಿ ಸಂಪೂರ್ಣವಾಗಿ ಇಂಜಿನನ್ನು ಡ್ರೈವರ್ನ ಕ್ಯಾಬಿನಲ್ಲಿ ಇಳಿಸಿದ್ರೆ ಅದಕ್ಕೆ ಏನಂತೇವೆ ನಾವು ಬಸ್ ಚಾಸಿಸ್ ಅಂತ ಕರಿತೀವಿ. ಓಕೆ, ಸೊ ಇನ್ನು ಚಾಸಿಸ್ ಮೋಟರ್ ವಾಹನದ ಕೆಳಭಾಗವಾಗಿದೆ. ಓಕೆ, ಬಾಗಿಲು ಮತ್ತು ಕಿಟಕಿಗಳನ್ನು ನಾವು ಎದರಿಂದ ಯೂಸ್ ಮಾಡ್ತೇವೆ, ಹಿಡಿದಿಟ್ಟುಕೊಳ್ಳಲಾಗುತ್ತದೆ ಫಾಸ್ಟ್ನರ್ಸ್. ಓಕೆ, ಫಾಸ್ಟ್ನರ್ಸ್ ಅಂದರೆ ಈ ಸಣ್ಣ ತರಹದ ನಟ್ಟು ಬೋಲ್ಟು ಸ್ಕ್ರೂಗಳಿಗೆ ಏನಂತೇವೆ ನಾವು ಫಾಸ್ಟ್ನರ್ಸ್ಗಳಂತ ಕರಿತೇವೆ. ಓಕೆ, ಹುಡ್ಡನ್ನು ಏನು ಮಾಡ್ತೇವೆ ನಾವು ಒಂದೇ ತುಣುಕಿನಲ್ಲಿ ಏನು ಮಾಡಿರ್ತೇವೆ ತಯಾರಿಸಿರ್ತೇವೆ. ಓಕೆ, ಹಿಂದಿನ ಮತ್ತು ಮುಂಭಾಗದ ಬಂಪರ್ಗಳನ್ನು ಕೂಡ ನಾವೇನು ಮಾಡ್ತೇವೆ ಒಂದೇ ಬಾರ್ನಿಂದ ತಯಾರು ಮಾಡಿರ್ತೇವೆ, ಅಥವಾ ಅದು ಒಂದೇ ಸಿಂಗಲ್ ಪಟ್ಟಿಯಿಂದ ಏನಾಗಿರ್ತೈತೆ ರೀ ಒಳಗೊಂಡಿರ್ತೈತೆ. ಓಕೆ, ನೆಕ್ಸ್ಟ್. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಡ್ಯಾಶ್ನ ಸಹಾಯದಿಂದ, ಹ್ಯಾಂಡಲ್ನ ಸಹಾಯದಿಂದ. ಸೊ ಡೆಕ್ ಮುಚ್ಚಳ ಅಂದ್ರೆ ಏನ್ರಿ, ಡಿಕ್ಲಿಡ್ ಅಂತ ಇದಕ್ಕೆ ನಾವು. ಓಕೆ, ನೀವು ಇದು ಮಾಡ್ತೀರಿ ಗೊತ್ತಾ, ಏನೋ ಲಗೇಜ್ ಇಡ್ತಿರಲ್ಲ, ಸೊ ಅದು ಆ ಒಂದು ಪ್ಲೇಸಿಗೆ ನಾವು ಡಿಕ್ಲಿಡ್ ಅಂತ ಕರಿತೀವಿ. ಇದನ್ನು ಎದರಿಂದ ತೆಗಿತೇವೆ ನಾವು, ಸೊ ಡಿಕ್ಲಿಡ್ಗೆ ಏನಿರ್ತೈತೆ ಇನ್ನೊಂದು ಹ್ಯಾಂಡಲ್ ಇರ್ತೈತೆ, ಹ್ಯಾಂಡಲಿಂದ ತೆಗಿತೀವಿ. ಇನ್ನು TDCಯ ಪೂರ್ಣ ರೂಪ ಭಾಳ ಸರಿ ಕೇಳ್ಯಾನ್ರಿ. ಓಕೆ, BDCಯ ಪೂರ್ಣ ರೂಪ, ಬಾಟಮ್ ಡೆಡ್ ಸೆಂಟರ್, ಟಾಪ್ ಡೆಡ್ ಸೆಂಟರ್ ಇವನು ಕೇಳ್ಯಾನ. ಓಕೆ, ಇಂಟರ್ನಲ್ ಕಂಬಷನ್ ಇಂಜಿನಲ್ಲಿ ಏನು ರಚನೆ ಮಾಡ್ಬೇಕ್ರಿ ನಾವು, ದಹನವನ್ನು ರಚನೆ ಮಾಡ್ಬೇಕು. ಏನು ರಚನೆ ಮಾಡ್ಬೇಕ್ರಿ, ದಹನ ಅಂದ್ರೆ ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸರ್ನ ಏನು ಮಾಡ್ಬೇಕ್ರಿ ನಾವು ಬರ್ನ್ ಮಾಡ್ಬೇಕು. ಬರ್ನ್ ಮಾಡಿದಾಗ ಅದೇನಾಕೈತ್ರಿ, ಶಾಖವನ್ನು ಏನು ಮಾಡ್ತೈತ್ರಿ ಉತ್ಪತ್ತಿ ಮಾಡ್ತೈತಿ. ಓಕೆ, ಸೊ ಇನ್ನು ಇಂಜಿನ್ ಟಾರ್ಕ್ ವಾಹನದ ಪ್ರಸರಣದ ವ್ಯವಸ್ಥೆ ಮೂಲಕ ಹಾದು ಹೋಗುತ್ತದೆ ಅಂತ ಹೇಳಿರುವ. ಸೊ ಇಂಜಿನ್ನ ಟಾರ್ಕ್ ಅಂದ್ರೆ ಇಂಜಿನ್ನ ಶಕ್ತಿ. ಓಕೆ, ಇಂಜಿನ್ನ ಶಕ್ತಿ ಏನು ಮಾಡ್ತೈತಪ್ಪ ಅಂತಂದ್ರೆ, ಓಕೆ, ಪ್ರಸರಣ ವ್ಯವಸ್ಥೆಯ ಮೂಲಕ. ಪ್ರಸರಣ ವ್ಯವಸ್ಥೆ ಅಂದ್ರೆ ಏನ್ರಿ, ಇಂಜಿನ್, ಓಕೆ, ಕ್ಲಚ್, ಗೇರ್ ಬಾಕ್ಸ್, ಪ್ರೊಫ್ಲರ್ ಶಾಫ್ಟ್, ಡಿಫರೆನ್ಷಿಯಲ್, ಇದರ ಮೂಲಕ ಏನಾಗ್ತೈತೆ ರೀ ಹಿಂದಿನ ಚಕ್ರಕ್ಕೆ ಹೋಗಿ ಏನಾಗ್ತೈತಿ ರೀಚ್ ಆಗ್ತೈತಿ. ಇನ್ನು ನಯಗೊಳಿಸುವಿಕೆ ವ್ಯವಸ್ಥೆಯು ಘರ್ಷಣೆಯನ್ನು ಕಡಿಮೆ ಮಾಡಲು ಏನು ಮಾಡ್ತೀವಿ ನಾವು, ಇಂಜಿನ್ನ ಚಲಿಸುವ ಭಾಗಗಳ ನಡುವೆ ಏನು ಮಾಡ್ತೈತಿ ರೀ ತೈಲವನ್ನು ಸರಬರಾಜು ಮಾಡ್ತೈತಿ. ಓಕೆ, ಹೈಡ್ರೋಡೈನಮಿಕ್ ನಯಗೊಳಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ನಯಗೊಳಿಸುವ ತೈಲದ ಸ್ನಿಗ್ಧತೆ ಏನಿರಬೇಕ್ರಿ, ಸಾಕಷ್ಟು ಇರಬೇಕು. ಓಕೆ, ಹೆಚ್ಚಿನ ತಾಪಮಾನದಲ್ಲಿ ತೈಲವು ಏನಾಗಿರ್ಬೇಕ್ರಿ, ರಾಸಾಯನಿಕತೆಯಿಂದ ಸ್ಥಿರವಾಗಿರ್ಬೇಕಂತ ಹೇಳ್ತಾನೆ. ಹೆಚ್ಚಿನ ತಾಪಮಾನದಲ್ಲಿ ಅಂತಂದ್ರೆ, ಸೊ ಇಲ್ಲಿ ನಿಮಗೆ 3 ಬರ್ತಾವ್ರಿ. ಒಂದು ಭೌತಿಕ ಸ್ಥಿರತೆ ಬರ್ತೈತೆ ರೀ, ಇನ್ನೊಂದು ರಾಸಾಯನಿಕ ಸ್ಥಿರತೆ ಬರ್ತೈತೆ ರೀ, ಇನ್ನೊಂದು ಮತ್ತು ಫ್ಲ್ಯಾಶ್ ಪಾಯಿಂಟ್, ಪೋರ್ ಪಾಯಿಂಟ್, ಸ್ವಚ್ಛತೆ, ತುಕ್ಕಿನ ವಿರುದ್ಧ ಪ್ರತಿರೋಧ ಅಂತ ಇವೆಲ್ಲ ಬರ್ತಾವೆ. ಸೊ ಅದರಲ್ಲಿ ಏನು ಕೇಳ್ಯಾನ್ರಿ, ರಾಸಾಯನಿಕ ಸ್ಥಿರತೆಯಲ್ಲಿ ಏನಾಗಿರ್ಬೇಕು ರೀ, ತೈಲವು ಯಾವ ತಾಪಮಾನದಲ್ಲಿ ಇರಬೇಕು ರೀ, ಹೆಚ್ಚಿನ ತಾಪಮಾನದಲ್ಲಿ ತೈಲವು ಸ್ಥಿರವಾಗಿ ಇರಬೇಕು. ಓಕೆ, ನೆಕ್ಸ್ಟ್. ನೆಕ್ಸ್ಟ್ ನೋಡೋಣ ನಾವೀಗ. ಸೊ ಲೂಬ್ರಿಕೇಟಿಂಗ್ ಅಂದ್ರೆ ಏನ್ರಿ, ನಯಗೊಳಿಸುವಿಕೆ ಅಂತ ಕರಿತೀವಿ. ಇದೇನಾಗಿರ್ಬೇಕು ರೀ, ಫ್ಲ್ಯಾಶ್ ಪಾಯಿಂಟ್ ಅದು ನೀಡುವ ಕನಿಷ್ಠ ತಾಪಮಾನ. ಫ್ಲ್ಯಾಶ್ ಪಾಯಿಂಟ್ ಅಂದ್ರೆ ಏನ್ರಿ, ಇದು ಒಂದು ಲೂಬ್ರಿಕೆಂಟ್ ಆಯಿಲ್ನ ಕನಿಷ್ಠ ತಾಪಮಾನ ರೀ. ಓಕೆ, ಗಾಳಿ ಒಂದಿಗೆ ಸ್ಫೋಟಕ ಮಿಶ್ರಣವನ್ನು ರೂಪಿಸಲು ಏನು ಮಾಡ್ತೈತೆ ರೀ, ಸಾಕಷ್ಟು ಆವಿಯನ್ನು ಏನು ಮಾಡ್ತೈತಿ ಉತ್ಪಾದನೆ ಮಾಡ್ತೈತಿ ಅಥವಾ ಹೊಂದಿರಬೇಕು. ಓಕೆ, ಏರ್ ಕೂಲಿಂಗ್ನಲ್ಲಿ ಬಿಸಿಯಾದ ಲೋಹದ ಮೇಲೆ ಏನು ಮಾಡ್ತೈತೆ ರೀ, ನಿರಂತರವಾಗಿ ಹರಿಯುವ ಗಾಳಿ ಏನು ಮಾಡ್ತೈತೆ ರೀ, ಶಾಖವನ್ನು ತೆಗೆದುಹಾಕುತ್ತದೆ. ಸೊ ಇದು ವೆರಿ ಇಂಪಾರ್ಟೆಂಟ್, ಇದನ್ನು ಮಾರ್ಕ್ ಮಾಡ್ಕೊರಿ, ವೆರಿ ಇಂಪಾರ್ಟೆಂಟ್ ಅಂತೇಳಿ. ಸೊ ಇದನ್ನು ಭಾಳ ಸರಿ ಕೇಳಿ, ಇಂಜಿನ್ ಮತ್ತು ರೇಡಿಯೇಟರ್ ನಡುವೆ ಡ್ಯಾಶ್ ಅನ್ನು ಅಳವಡಿಕೆ ಮಾಡಲಾಗಿರ್ತದೆ, ಥರ್ಮೋಸ್ಟಾಟ್ ರೀ. ಓಕೆ,
ಶೀತಕವು ಈ ಮಾರ್ಗಗಳ ಮೂಲಕ ಹರಿಯುವಾಗ ಇದು ಇಂಜಿನಿಂದ ಏನು ಮಾಡ್ತೈತಿ ಶಾಖವನ್ನು ಏನು ಮಾಡ್ತೈತಿ ತೆಗೆದು ಹಾಕ್ತೈತಿ. ಓಕೆ, ಕೂಲಿಂಗ್ ಸಿಸ್ಟಮ್ನಲ್ಲಿ ಏನು ಮಾಡೋಕೆ ಇದು ಹೋಗೋಕೆ. ಗ್ರಾವಿಟಿ ಸಿಸ್ಟಮ್ನಲ್ಲಿ ಇಂದಿನ ಟ್ಯಾಂಕನ್ನು ಅತ್ಯುನ್ನತ ಸ್ಥಾನದಲ್ಲಿ ಏನು ಮಾಡ್ತೇವೆ ನಾವು ಜೋಡಿಸಿರ್ತೇವೆ ಅಂತಂದ್ರೆ ಮೇಲ್ಗಡೆ ಸ್ಥಾನದಲ್ಲಿ ಏನು ಮಾಡಿರ್ತೀವಿ ಜೋಡಿಸಿರ್ತೇವೆ. ನೆಕ್ಸ್ಟ್ ಬರ್ತೈತಿ ರೀ ಒತ್ತಡದ ವ್ಯವಸ್ಥೆಯಲ್ಲಿ ಹರ್ಮಿಟಿಕಲ್ ಮೊಹರ ಅಥವಾ ಹರ್ಮಿಟಿಕಲ್ ಸೀಲ್ ಹೊಂದಿರತಕ್ಕಂಥ ಇಂಧನ ಟ್ಯಾಂಕನ್ನು ಏನು ಮಾಡ್ತೀವಿ ನಾವು ಯೂಸ್ ಮಾಡ್ತೀವಿ, ಇದೆಲ್ಲರಿಗೂ ಗೊತ್ತೈತಿ. ನೆಕ್ಸ್ಟ್ MPFI ಇಂಜಿನ್ಗಳಲ್ಲಿ ಪೆಟ್ರೋಲ್ ಇಂಜೆಕ್ಷನ್ ವ್ಯವಸ್ಥೆನೂ ಯಶಸ್ವಿಯಾಗಿ ಏನು ಮಾಡ್ತೇವೆ ನಾವು ಬಳಸ್ತೇವೆ. ಓಕೆ, ಮಲ್ಟಿಪೋರ್ಟ್ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ನಲ್ಲಿ ಯಾವ ಇಂಜೆಕ್ಷನ್ ರೀ ಪೆಟ್ರೋಲ್ನ ಇಂಜೆಕ್ಷನ್ನ ಏನು ಮಾಡ್ತೇವೆ ನಾವು ಇಂಟೇಕ್ ಮ್ಯಾನಿಫೋಲ್ಡ್ನಲ್ಲಿ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ. ಓಕೆ, ಸರಳವಾದ ಸಾರ್ವತ್ರಿಕ ಜಾಯಿಂಟ್ 2 ವಾಯ ಆಕಾರದ ಯೋಗಗಳನ್ನು ಹೊಂದಿರ್ತೈತಿ. ಇದನ್ನು ಭಾಳ ಸರಿ ಕೇಳ್ಯಾನ್ರಿ. ಇನ್ನು ತಿರುಗುವ ಚಕ್ರಗಳಿಗೆ ಸ್ಟಬ್ ಎಕ್ಸೆಲ್ ಅನ್ನು ಬಳಸಲಾಗುತ್ತದೆ. ಇದನ್ನು ಭಾಳ ಸರಿ ಕೇಳೋಣ. ಸ್ಟಬ್ ಎಕ್ಸೆಲ್ ಎಂಬುದು ರಸ್ತೆಯ ಚಕ್ರದ ಮುಂಭಾಗದ ಸತ್ತ ಎಕ್ಸೆಲ್ ಅಂದರೆ ಡೆಡ್ ಎಕ್ಸೆಲ್ ನಡುವಿನ ಮಧ್ಯಂತಕ ಸಣ್ಣ ಶಾಫ್ಟ್ ಆಗಿದೆ, ಸ್ಮಾಲ್ ಶಾಫ್ಟ್ ಆಗಿರ್ತೈತೆ ರೀ ಇದು. ಓಕೆ, ರಿಜಿಡ್ ಆಕ್ಸೆಲ್ ಬೀಮ್ ಸ್ಥಾಯಿ ರಚನಾತ್ಮಕ ಸದಸ್ಯ, ಇದನ್ನಂತೂ ಭಾಳ ಸರಿ ಕೇಳ್ಯಾನ್ರಿ. ಇದನ್ನು ನೀವು ವೆರಿ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ಕೋರಿ. ಓಕೆ, 4 ಚಕ್ರ ಚಾಲನೆಯಲ್ಲಿ ಮುಂಭಾಗದ ಎಕ್ಸೆಲ್ ರಸ್ತೆಗೆ ಡ್ಯಾಶ್ ಅನ್ನು ಒದಗಿಸುತ್ತದೆ, ಶಕ್ತಿಯನ್ನು ಅಥವಾ ಟಾರ್ಕನ್ನು ಒದಗಿಸುತ್ತದೆ. ಓಕೆ, ಸ್ಟೀರಿಂಗ್ ಅನ್ನು ನಿರ್ದೇಶನ ಅಥವಾ ಚಕ್ರಗಳನ್ನು ತಿರುಗಿಸಲು ಏನು ಮಾಡ್ತೀವಿ ನಾವು ಬಳಸ್ತೇವೆ. ಟರ್ನಿಂಗ್ ಅಥವಾ ರೊಟೇಷನ್ಗೋಸ್ಕರ ಏನು ಮಾಡ್ತೀವಿ ರೀ ಸ್ಟೇರಿಂಗನ್ನು ಬಳಸ್ತೀವಿ. ಸ್ಟೇರಿಂಗ್ ಗೇರ್ ಏನು ಮಾಡ್ತೈತಿ ರೀ 2 ಪ್ರಮುಖ ಕಾರ್ಯಗಳನ್ನು ಏನು ಮಾಡ್ತೈತಿ. ಓಕೆ, ಸ್ಟೇರಿಂಗ್ ಗೇರ್ ಚುಕ್ಕಾಣಿ ಚಕ್ರದ ರೋಟ್ರಿ ಚಲನೆಯನ್ನು ಏನು ಮಾಡ್ತೈತಿ ರೀ ರೆಸಿಪ್ರೋಕೇಟಿಂಗ್ ಅಂದರೆ ಮಾಡ್ತೈತೆ. ಅಂದರೆ ನೀವು ಸ್ಟೇರಿಂಗ್ ವೀಲ್ ಐತೆ ಅಂತ ತಿಳ್ಕೊರಿಲ್ಲ. ಸೊ ಈ ಮೋಷನನ್ನು ಈ ರೋಟ್ರಿ ಮೋಷನನ್ನು ಏನು ಮಾಡ್ತೈತಿ ರೀ ಅದು ಆ್ಯಂಗ್ಯುಲರ್ ಮೋಷನ್ಗೆ ಅಂದರೆ ಲೆಫ್ಟ್ ಅಥವಾ ರೈಟ್ ಟರ್ನ್ಗೆ ಏನು ಮಾಡ್ತೈತಿ ರೀ ಕನ್ವರ್ಟ್ ಮಾಡ್ತೈತಿ. ಡ್ರ್ಯಾಗ್ ಮಾಡುವಂಥದ್ದು ರೆಸಿಪ್ರೋಕೇಟಿಂಗಾಗಿ ಏನು ಮಾಡ್ತೈತಿ ರೀ ಟರ್ನನ್ನು ಮಾಡ್ತೈತಿ. ಇಲ್ಲೊಂದು ಪ್ರಶ್ನೆ ಉಳಿತ್ರಿ. ಓಕೆ, ಸೊ ಇತ್ತೀಚಿನ ದಿನಗಳಲ್ಲಿ ಅಂತಿಮ ಡ್ರೈವ್ ಅಂದ್ರೆ ಫೈನಲ್ ಡ್ರೈವ್. ಓಕೆ, ಫೈನಲ್ ಡ್ರೈವ್ ಹೈಪಾಡ್ ಗೇರ್ಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ವೆರಿ ಇಂಪಾರ್ಟೆಂಟ್ ರೀ, ಇದನ್ನು ಭಾಳ ಸರಿ ಕೇಳಾರಿ ಕ್ವಶನ್ ಪೇಪರ್. ಓಕೆ, ಇದನ್ನು ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ಕೊರಿ. ಓಕೆ, ನೆಕ್ಸ್ಟ್ ಹೋಗೋಣ್ರಿ ನಾವು. ಫಸ್ಟ್ ಬ್ರೇಕ್ ಹಾಕಿದಾಗ ಅದರ ಮುಂಭಾಗದಲ್ಲಿ ಧುಮುಕುವ ವಾಹನದ ಪ್ರವೃತ್ತಿಯನ್ನು ಏನಂತಾರೆ ನಾವು ಡಿಪ್ಪಿಂಗ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಟ್ಯೂಬ್ಲೆಸ್ ಟೈರ್ಗಳನ್ನು ಏನಂತಾರೆ ನಾವು ಸಾಂಪ್ರದಾಯಿಕ ಅಥವಾ ನಾವು ನ್ಯೂಮೆಟಿಕ್ ಟೈರ್ ಅಂತ ಏನು ಮಾಡ್ತೀವಿ ರೀ ಕರಿತೀವಿ ನ್ಯೂಮೆಟಿಕ್ ಟೈರ್. ಸೊ ಟ್ಯೂಬ್ ಟೈರ್ಗಳು ಮತ್ತು ಟ್ಯೂಬ್ಲೆಸ್ ಟೈರ್ಗಳನ್ನು ಇಲ್ಲಿ ಕೊಟ್ಟ ನೋಡ್ರಿ. ಟ್ಯೂಬ್ ಮತ್ತು ಟ್ಯೂಬ್ಲೆಸ್ ಟೈರ್ಗಳನ್ನು ಏನು ಮಾಡ್ತಾರೆ ನ್ಯೂಮೆಟಿಕ್ ಟೈರ್ ಎಂದು ಕರೆಯಲಾಗುತ್ತದೆ. ಇದು ವೆರಿ ಇಂಪಾರ್ಟೆಂಟ್ ರೀ. ಓಕೆ, ಇದು ಇಂಪಾರ್ಟೆಂಟ್ ಮೇಲಿಂದ ಇದನ್ನು ಕೇಳ್ರಿ ಭಾಳ ಸರಿ. ಈ ಕಳವನ್ನು ಸಣ್ಣ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳಲು ಮತ್ತು ಭಾಗಗಳನ್ನು ಬಿಗಿಗೊಳಿಸಲು ಏನು ಮಾಡ್ತೀವಿ ನಾವು ಬಳಸ್ತೀವಿ. ಓಕೆ, ವಾಹನವನ್ನು ನಿಲ್ಲಿಸಲು ಬ್ರೇಕ್ಗಳನ್ನು ಬಳಸಲಾಗುತ್ತದೆ. ಇದು ಈಸಿ ಐತ್ರಿ. ಬ್ರೇಕ್ನ ಕಾರ್ಯ ಅಂದರೆ ವಾಹನವನ್ನು ನಿಲ್ಲಿಸುವುದು ಮತ್ತು ನಿಧಾನಗೊಳಿಸೋದು. ಓಕೆ, ನ್ಯಾಯಯುತ ಅಥವಾ ಕೆಟ್ಟ ರಸ್ತೆಗಳಲ್ಲಿ ಬ್ರೇಕ್ ಏನು ಮಾಡ್ಬೇಕ್ರಿ ಸರಿಯಾಗಿ ಕೆಲಸ ಮಾಡಬೇಕು. ಓಕೆ, ಒಳ್ಳೆ ರಸ್ತೆ ಆಗಿರಲಿ ಕೆಟ್ಟ ರಸ್ತೆ ಆಗಿರಲಿ ಅದಕ್ಕೆ ಏನು ಮಾಡ್ಬೇಕ್ರಿ ಕೆಲಸ ಸರಿಯಾಗಿ ಮಾಡಬೇಕಾ. ನೆಕ್ಸ್ಟ್ ಬ್ಯಾಟ್ರಿಯನ್ನು ವಾಹನಕ್ಕೆ ವಿದ್ಯುತ್ ಶಕ್ತಿಯನ್ನು ಪೂರೈಸಲು ಏನು ಮಾಡ್ತೀವಿ ಬಳಸ್ತೀವಿ. ಇದೇನು ಮಾಡ್ತೈತೆ ರೀ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಸ್ಟೋರ್ ಮಾಡ್ತೈತೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಆಟೋಮೇಟಿವ್ ಬ್ಯಾಟರಿಯು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿರುವ ಎಲೆಕ್ಟ್ರೋಕೆಮಿಕಲ್ ಸಾಧನವಾಗಿದೆ. ವೆರಿ 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 ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಇವನ್ನೆಲ್ಲ ನೀವು ಮಾರ್ಕ್ ಮಾಡ್ಕೊರಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬರ್ತೈತೆ ರೀ. ಓಕೆ, ಲೂಬ್ರಿಕೇಟಿಂಗ್ ಆಯಿಲ್ ಇಂಜಿನ್ನ ಡ್ಯಾಶ್ ಕಡಿಮೆ ಮಾಡ್ತೈತ್ರಿ. ಏನು ಕಡಿಮೆ ಮಾಡ್ತೈತಿ ರೀ? ಅದ ಘರ್ಷಣೆಯನ್ನು ಕಡಿಮೆ ಮಾಡ್ತೈತಿ. ಒತ್ತಡದ ವ್ಯವಸ್ಥೆಯಲ್ಲಿ ಹರ್ಮಿಟಿಕಲ್ ಮೊಹರನ್ನು ಏನು ಮಾಡ್ತೀವಿ ನಾವು ಯೂಸ್ ಮಾಡ್ತೀವಿ. ಇವೆರಡು ಇಂಪಾರ್ಟೆಂಟ್ ರೀ. ಓಕೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೈತೆ ರೀ ಇತ್ತೀಚಿನ ದಿನ ಅಂತಿಮ ಡ್ರೈವ್ ಆಗಿ ಏನು ಮಾಡ್ತಾರೆ ಹೈಪಾಡ್ ಗೇರ್. ಇದು ಇಂಪಾರ್ಟೆಂಟ್. ಇಂಜಿನ್ನ ಆಟೋಮೊಬೈಲ್ ಹೃದಯ ಅಂತ ಕರೀತಾರೆ ರೀ, ಇದೆಲ್ಲರಿಗೂ ಗೊತ್ತೈತಿ. ವಿಭಾಗವನ್ನು ನೇರಗೊಳಿಸಲು ಏನು ಮಾಡ್ತಾರೆ ನಾವು ಹ್ಯಾಮರ್ ಬಳಸ್ತೀವಿ. ಓಕೆ, ಕಿವೆಗಳನ್ನು ಸೇರಿಸಲು ಮೊಳೆಗಳನ್ನು ಹೊಡೆಯಲು. ಓಕೆ, ವಿಭಾಗಗಳನ್ನು ನೇರಗೊಳಿಸಲು ಏನು ಮಾಡ್ತಾರೆ ನಾವು ಹ್ಯಾಮರ್ಗಳನ್ನು ಬಳಸ್ತೀವಿ. ಸೊ ಹ್ಯಾಮರ್ ಒಳಗಡೆ ಬಾಲ್ಪಿನ್ ಹ್ಯಾಮರ್ ಅಂತ ಬರ್ತೈತಿ. ಸೊ ಅದಕ್ಕೆ ನಾವು ಇಂಜಿನಿಯರಿಂಗ್ ಹ್ಯಾಮರ್ ಅಂತ ಕೂಡ ಏನು ಮಾಡ್ತೀವಿ ರೀ ಕರಿತೇವೆ. ನೆಕ್ಸ್ಟ್ ಗ್ರೀಸ್ ಗನ್. ಗ್ರೀಸ್ ಗನ್ನನ್ನು ಲೂಬ್ರಿಕೇಷನ್ಗಳಿಗೆ ಬಳಸ್ತೀವಿ. ಇದು ಯಾವ ಟೂಲ್ ಆಗೈತೆ ರೀ? ಇದು ಹ್ಯಾಂಡ್ ಟೂಲ್ ರೀ ಇದು. ಓಕೆ, ಹ್ಯಾಂಡ್ ಟೂಲ್ ಕೈ ಸಾಧನ ಆಗಿರ್ತೈತೆ ರೀ ಇದು. ನೆಕ್ಸ್ಟ್ ರೆಂಚ್ಗಳು ನಟ್ಸ್ ಮತ್ತು ಬೋಲ್ಟ್ಸ್ಗಳನ್ನು ಬಿಗಿಗೊಳಿಸಲು ಸಡಿಲಗೊಳಿಸಲು ಬಳಸುವ ಕೈ ಟೂಲ್ಸ್. ಇವು ಹ್ಯಾಂಡ್ ಟೂಲ್ಸ್ ರೀ. ಯಾವ ರೀ? ರೆಂಚ್ಗಳು. ಓಕೆ, ಈ ಕಳವನ್ನು ಸಣ್ಣ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳಲು ಏನು ಮಾಡ್ತೀವಿ ರೀ ಬಳಸ್ತೀವಿ. ಓಕೆ, ಬಿಗಿಗೊಳಿಸಲು ಅಥವಾ ಸಡಿಲಗೊಳಿಸಲು. ಇನ್ನೊಂದು ಬರ್ತೈತೆ ರೀ ಇಲ್ಲೇ ಬೆಂಚ್ ವೈಸ್ ಅಂತೇಳಿ ಕೆಲಸದ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳಲು ಏನು ಮಾಡ್ತೀವಿ ನಾವು ಬೆಂಚ್ ವೈಸನ್ನು
ಬೆಂಚ್ ವಾಯ್ಸನ್ನು ಬಳಸ್ತೇವೆ. ಓಕೆ, ಹೊರಗಿನ ವ್ಯಾಸಕ್ಕಾಗಿ ಏನು ಮಾಡ್ತೇವೆ ನಾವು ಹೊರಗಿನ ಕ್ಯಾಲಿಪರನ್ನು ಬಳಸ್ತೀವಿ. ಓಕೆ, ಔಟ್ಸೈಡ್ ಕ್ಯಾಲಿಪರ್. ಒಳಗಿನ ವ್ಯಾಸಕ್ಕಾದ್ರೆ ನಾವು ಇನ್ಸೈಡ್ ಕ್ಯಾಲಿಪರ್ನ ಬಳಸ್ತೀವಿ. ದೂರವನ್ನು ಅಳೆಯಲು ಏನು ಮಾಡ್ತೇವೆ ನಾವು ಸ್ಕೇಲನ್ನು ಬಳಸ್ತೀವಿ. ಸ್ಕೇಲ್ ಅಂದ್ರೆ ಸ್ಟೀಲ್ ರೂಲರ್ ರೀ, ಸ್ಟೀಲ್ ರೂಲರ್ ಬಳಸ್ತೇವೆ. ಸೊ ಅದು ದೂರವನ್ನು ಅಳ್ಯಾಕೆ, ಸರಳ ರೇಖೆಗಳನ್ನ ಅಳ್ಯಾಕೆ, ಇಂಜಿನಿಯರಿಂಗ್ ಡ್ರಾಯಿಂಗ್ನಲ್ಲಿ, ಓಕೆ, ಮನೆ ಡಿಸೈನ್ನ ಕೆಲಸಗಳಲ್ಲಿ, ಓಕೆ, ಸೊ ಪ್ರಿಂಟಿಂಗ್ಗಳಲ್ಲಿ ಏನು ಮಾಡ್ತೇವೆ ನಾವು ಸ್ಟೀಲ್ ರೂಲರ್ನ ಬಳಕೆ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ. ಓಕೆ, ಸೊ ಇಲ್ಲಿ ನೋಡೋಣ. ಸ್ಕ್ರೂ ಗೇಜ್ ನಿಖರವಾಗಿ ಮ್ಯಾಪಕವಾಗಿ ಅಳೆಯುವ ಮಾಪನಾಂಕ ನಿರ್ಣಯಿಸಿದ ಸ್ಕ್ರೂವನ್ನು ಸಂಯೋಜಿಸುವ ಅತಿ ಸಣ್ಣ ಅಂತರವನ್ನು ನಿಖರವಾಗಿ ಅಳೆಯುವಾಗ ಇದು ರೀ. ಸ್ಕ್ರೂ ಗೇಜ್ ಏನು ಮಾಡ್ತೈತೆ ರೀ, ಅತಿ ಸಣ್ಣ ಅಂತರವನ್ನು ನಿಖರವಾಗಿ ಅಳೆಯಲು ಏನು ಮಾಡ್ತೇವೆ ನಾವು ಸ್ಕ್ರೂ ಗೇಜನ್ನು ಬಳಸ್ತೀವಿ. ಓಕೆ, ಇದರದ 0.2 mm ಇರ್ತೈತೆ ರೀ, ಲೀಸ್ಟ್ ಕೌಂಟ್ ಇರ್ತೈತಿ. ಇದಕ್ಕೆ ನಾವು ಮೈಕ್ರೋಮೀಟರ್ ಅಂತ ಏನು ಮಾಡ್ತೇವೆ ಕರಿತೇವೆ. ಇನ್ನು ಮಲ್ಟಿಮೀಟರ್ನ ನಾವು ಮಲ್ಟಿ ಟೆಸ್ಟರ್, ಇದನ್ನು ವೋಲ್ಟ್ ಓಮೀಟರ್ ಎಂದು ಕೂಡ ಏನು ಮಾಡ್ತೇವೆ ಕರಿತೇವೆ. ಸೊ ಇದು ವೆರಿ ಇಂಪಾರ್ಟೆಂಟ್, ಇದನ್ನು ಬರ್ಕೋರಿ. ಇಂಜಿನ್ನ ಕಾರ್ಯವೇಗವನ್ನು ಅಳೆಯಲು ಏನು ಮಾಡ್ತಾರೆ ನಾವು ಟ್ಯಾಕೋಮೀಟರ್ ಬಳಸ್ತೇವೆ ರೀ, ವೆರಿ ಇಂಪಾರ್ಟೆಂಟ್. ಓಕೆ, ಟ್ಯಾಕೋಮೀಟರ್ ಏನು ಮಾಡ್ತೈತೆ ರೀ, 1 ನಿಮಿಷಕ್ಕೆ ಕ್ರ್ಯಾಂಕ್ ಶಾಫ್ಟ್ ಎಷ್ಟು ಸರಿ ತಿರುಗ್ತೈತಲ್ಲ ಅದನ್ನು RPM ಒಳಗೆ ಏನು ಮಾಡ್ತೈತೆ ನಮಗೆ ರೀಡಿಂಗನ್ನು ತೋರಿಸ್ತೈತಿ. ಓಕೆ, ಹೈಡ್ರೋಮೀಟರ್ನ ನಾವು ಸಾಮಾನ್ಯವಾಗಿ ಅದರಿಂದ ತಯಾರು ಮಾಡ್ತೇವೆ ರೀ, ಗಾಜಿನಿಂದ, ವೆರಿ ಇಂಪಾರ್ಟೆಂಟ್. ವಿಶೇಷ ಉದ್ದೇಶಕ್ಕಾಗಿ ವಿಶೇಷ ಸಾಧನಗಳನ್ನು ಬಳಸಲಾಗುತ್ತದೆ, ಗೊತ್ತೈತೆ ರೀ. ನಿರ್ದಿಷ್ಟ ಗುರುತ್ವಾಕರ್ಷಣೆಯನ್ನು ಅಳೆಯಲು ಹೈಡ್ರೋಮೀಟರ್ನ ಬಳಸಲಾಗುತ್ತದೆ, ವೆರಿ ಇಂಪಾರ್ಟೆಂಟ್. ಓಕೆ, ಮ್ಯಾಲೆಟನ್ನು ಮೃದುವಾದ ಹೊಡೆತಕ್ಕೆ ಏನು ಮಾಡ್ತೇವೆ ರೀ ಬಳಸ್ತೇವೆ, ಇದನ್ನು ಮರದಿಂದ ತಯಾರು ಮಾಡಿರ್ತೇವೆ. ಓಕೆ, ಇದು ಇಂಪಾರ್ಟೆಂಟ್ ರೀ. ಉಪಕರಣಗಳು ಮತ್ತು ದ್ವಿಚಕ್ರ ವಾಹನಗಳಲ್ಲಿ ಕಾರ್ಯಗಳಲ್ಲಿ ಮೆಕ್ಯಾನಿಕಲಿ ಏನು ಮಾಡ್ತಾವೆ ರೀ ಸಹಾಯ ಮಾಡ್ತಾವೆ. ಓಕೆ, ಉಪಕರಣಗಳಂದ್ರೆ ಏನು ರೀ, ಟೂಲ್ಸ್. ಇವು ಯಾರಿಗೆ ಹೆಲ್ಪ್ ಮಾಡ್ತಾವೆ ರೀ, ಟೆಕ್ನಿಷಿಯನ್ಗೆ ಹೆಲ್ಪ್ ಮಾಡ್ತಾವೆ, ಎಲ್ಲಿ, ಓಕೆ, ಕಾರ್ಯಾಗಾರದಲ್ಲಿ. ಓಕೆ, ನೆಕ್ಸ್ಟ್ ಇವೆಲ್ಲ ಈಸಿ ಅದಾವೆ ನಮಗೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬಿಟ್ಟೇನ್ರಿ ನಾನು, ವೋಲ್ಟೇಜ್ ಕರೆಂಟ್ ಮತ್ತು ಪ್ರತಿರೋಧವನ್ನು ಅಳೆಯಲು ಏನು ಮಾಡ್ತಾರೆ ನಾವು ಮಲ್ಟಿಮೀಟರನ್ನು ಬಳಸ್ತೇವೆ. ಇದಕ್ಕೇನಂತಾರೆ ನಾವು ವೋಲ್ಟ್ ಓಮೀಟರ್ ಅಂತ ಕೂಡ ಏನು ಮಾಡ್ತಾರೆ ಕರಿತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ನ್ಯೂಮ್ಯಾಟಿಕ್ ರೆಂಚ್. ನ್ಯೂಮ್ಯಾಟಿಕ್ ರೆಂಚನ್ನು ನಾವು ನಿಖರತೆ ಮತ್ತು ಸುಲಭ ಕಾರ್ಯಾಚರಣೆಗಳಿಗೋಸ್ಕರ ಏನು ಮಾಡ್ತೀವಿ ಬಳಸ್ತೀವಿ. ಓಕೆ, ಸೊ ಇದೇನು ಮಾಡ್ತೈತೆ ಅಂತಂದರೆ ವಾಹನದ ಚಕ್ರಗಳನ್ನು ಹೊರತೆಗೆಲು ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬರ್ತೈತೆ ರೀ ಚಾಸಿಸ್ ಅಡಿಯಲ್ಲಿ ಕೆಲಸ ಮಾಡಲು ಏನು ಮಾಡ್ತೈತೆ ರೀ 2 ಪೋಸ್ಟ್ ಲಿಫ್ಟ್ಗೆ ಮೆಕ್ಯಾನಿಕ್ಗೆ ಸಹಾಯ ಮಾಡ್ತೈತೆ, ವೆರಿ ಇಂಪಾರ್ಟೆಂಟ್ ರೀ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಸಿಲಿಂಡರ್ ಆಕಾರದ ರಂಧ್ರಗಳನ್ನು ರಚಿಸಲು ಡ್ರಿಲ್ ಬಿಟ್ಗಳನ್ನು ಬಳಸಲಾಗುತ್ತದೆ, ವೆರಿ ಇಂಪಾರ್ಟೆಂಟ್. ಓಕೆ, ಫಾಸ್ಟ್ನರ್ಗಳು ನಟ್ ಮತ್ತು ಬೋಲ್ಟ್ಗಳನ್ನು ಬಿಗಿಗೊಳಿಸಲು ಸಡಿಲುಗೊಳಿಸಲು ಡ್ಯಾಶನ್ನು ಬಳಸಲಾಗುತ್ತದೆ, ಸ್ಪ್ಯಾನರ್, ವೆರಿ ಇಂಪಾರ್ಟೆಂಟ್ ರೀ, ಭಾಳ ಸರಿ ಕೇಳೋಣ. ಕ್ಯಾಲಿಪರ್ ಎನ್ನುವುದು ವಸ್ತುವಿನ ಎರಡು ಬದಿಗಳ ನಡುವಿನ ಅಂತರವನ್ನು ಅಳೆಯಲು ಬಳಸುವ ಸಾಧನವಾಗಿದೆ. ಓಕೆ, ಸ್ಕ್ರೂಗೇಜನ್ನು ಅಳತೆ ಸಾಧನವಾಗಿ ಏನು ಮಾಡ್ತೇವೆ ಬಳಸ್ತೇವೆ, ಇಂಪಾರ್ಟೆಂಟ್. ಮಲ್ಟಿಮೀಟರ್ನ್ನು ಮಲ್ಟಿ ಟೆಸ್ಟರ್ ಎಂದು ಕೂಡ ಏನಾಗ್ತಾರೆ ಕರಿತೇವೆ ರೀ, ಇಲ್ಲ ಅಂತಂದ್ರೆ ವೋಲ್ಟ್ ಓಮ್ ಮೀಟರ್ ಅಂತ ಕೂಡ ಏನು ಮಾಡ್ತೇವೆ ನಾವು ಕರಿತೇವೆ. ಓಕೆ, CNG ವಿಸ್ತೃತ ರೂಪ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಕೇಳ್ಯಾರ್ರಿ, ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೈತೆ ಹ್ಯಾಂಡ್ ಆಕ್ಸೋ ಕರಗಸವು ಲೋಹಗಳನ್ನು ಕತ್ತರಿಸಲು ಬಳಸಲಾಗುತ್ತದೆ, ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನು ಕೇಳ್ಯಾರ. ನೆಕ್ಸ್ಟ್ ಕ್ವಶನ್ ಬರ್ತೈತೆ ರೀ, ಸೊ ಕೆಲಸದ ವಸ್ತುಗಳನ್ನು ಹಿಡಿದಿಟ್ಕೊಳ್ಳಲು ಆಗಲೇ ಹೇಳಿ ನಾವು ನಿಮ್ಗೆ ಬೆಂಚ್ ವೈಸ್ ಯೂಸ್ ಮಾಡ್ತೇವೆ ರೀ. ಓಕೆ, ಸೊ ಇದನ್ನು ಟೇಬಲ್ಗೆ ಮೌಂಟ್ ಮಾಡಿರ್ತೇವೆ. ಇದೇನು ಮಾಡ್ತೈತೆ ರೀ ಕೆಲಸದ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳಲು ಯೂಸ್ ಮಾಡ್ತೀವಿ. ಆಮೇಲೆ ಇದ್ರ ಮೇಲೆ ನಾವು ಚಿಪ್ಪಿಂಗ್, ಥ್ರೆಡ್ಡಿಂಗ್, ಮಿಲ್ಲಿಂಗ್, ಡ್ರಿಲ್ಲಿಂಗ್ ಬೇಕಾದ ಆಪ್ರೇಷನ್ಗಳನ್ನು ಏನು ಮಾಡ್ಬೋದು ರೀ ಮಾಡ್ಬೋದು. ವಾಹನವನ್ನು ಸ್ವಚ್ಛಗೊಳಿಸಲು ನಾವು ಮೊದಲಿಗೆ ಏನು ಮಾಡ್ತೇವೆ ರೀ ನೀರು ಯೂಸ್ ಮಾಡ್ತೇವೆ, ಬೇಸಿಕ್. ಡಿಟರ್ಜೆಂಟನ್ನು ಏನು ಮಾಡ್ಬೋದು ರೀ ವಾಹನವನ್ನು ತೊಳೆಯಲು ಬಳಸಬಾರ್ದು. ಓಕೆ, ಸೊ ಇದನ್ನು ಕೇಳ್ತಾನೆ ರೀ, ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ವಾಹನವನ್ನು ತೊಳೆಯುವಾಗ ಮೇಲ್ಚಾವಣಿಯಿಂದ ಸ್ವಚ್ಛಗೊಳಿಸಿ ಪ್ರಾರಂಭಿಸಿ ಕೆಳಗೆ ಟೈರನ್ನವರೆಗೂ ಏನು ಮಾಡಬೇಕು ರೀ ಸ್ವಚ್ಛಗೊಳಿಸಬೇಕು. ಓಕೆ, ಕಿಟಕಿಗಳನ್ನು ಸ್ವಚ್ಛಗೊಳಿಸಲು ವೃತ್ತಪತ್ರಿಕೆಯ ತುಂಡುಗಳನ್ನು ಬಳಕೆ ಮಾಡಬೇಕು, ವೆರಿ ಇಂಪಾರ್ಟೆಂಟ್ ರೀ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಹೆಚ್ಚು ವಿಷಕಾರಿ ತೈಲವನ್ನು ಮನೆಯ ತ್ಯಾಜ್ಯದೊಂದಿಗೆ ಏನು ಮಾಡಬಾರ್ದು ರೀ ವಿಲೇವಾರಿ ಮಾಡಬಾರ್ದು, ಅಂದ್ರೆ ಮಿಕ್ಸ್ ಮಾಡಬಾರ್ದು ರೀ. ಏರ್ ಫಿಲ್ಟರ್ನ ಧೂಳು ಮತ್ತು ಕೀಟಗಳಿಂದ ಮುಕ್ತಗೊಳಿಸಿ ಶುದ್ಧವಾದ ಗಾಳಿಯನ್ನು ಇಂಜಿನ್ಗೆ ಸರಬರಾಜು ಮಾಡಲು ಏನು ಮಾಡ್ತೇವೆ ಬಳಸ್ತೇವೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದೇನು ಮಾಡ್ತೈತೆ ರೀ ಧೂಳು ಮತ್ತು ಕೀಟಗಳಿಂದ ಏನು ಮುಕ್ತಗೊಳಿಸಿ ಶುದ್ಧವಾದ ಏರನ್ನು ಏನು ಮಾಡ್ತೇವೆ ರೀ ಗಾಳಿ ಇಂಜಿನ್ ಸಿಲಿಂಡರ್ಗೆ ಕಳಿಸ್ಕೊಡ್ತೇವೆ. ಏರ್ ಫಿಲ್ಟರ್ನ ಪ್ರತಿ 50,000 ಕಿಲೋಮೀಟರ್ ಬದಲಾವಣೆ ಮಾಡಬೇಕು, ಇಂಪಾರ್ಟೆಂಟ್ ರೀ. ಏರ್ ಫಿಲ್ಟರ್ಗಳು ಈಸಿ ಆ್ಯಂಡ್ ತ್ವರಿತವಾಗಿ ಬದಲಾಯಿಸಲ್ಪಡುತ್ತವೆ. ಏರ್ ಫಿಲ್ಟರ್ನ ಪೇಪರ್ನಿಂದ ಮತ್ತು ಏರ್ ಬೋರ್ಲಿಂದ ಏನು ಮಾಡ್ತೇವೆ ಕ್ಲೀನ್ ಮಾಡ್ತೇವೆ, ಇದು ಇಂಪಾರ್ಟೆಂಟ್ ರೀ. ಏರ್ ಫಿಲ್ಟರ್ನ ಇದರಿಂದ ತಯಾರು ಮಾಡಿರ್ತೇವೆ ನಾವು ಪೇಪರ್ನಿಂದ ತಯಾರು ಮಾಡಿರ್ತೇವೆ ಮತ್ತು ಅದನ್ನು ಕ್ಲೀನ್ ಇದರಿಂದ ಮಾಡ್ತೇವೆ ರೀ ಏರ್ ಬ್ಲೋವರ್ನಿಂದ ಕ್ಲೀನ್ ಮಾಡ್ತೇವೆ.
ಓಕೆ. ನೆಕ್ಸ್ಟ್ ಬರ್ತೈತ್ರಿ, ಇಂಧನದಲ್ಲಿರೋ ಕೊಳೆಯನ್ನು ತೆಗೆದುಹಾಕಲು ಏನು ಮಾಡ್ತಾರೆ ನಾವು ಇಂಧನ ಫಿಲ್ಟರ್ನ ಯೂಸ್ ಮಾಡ್ತೇವೆ ರೀ. ತೈಲದ ಕೊಳೆಯನ್ನು ತೆಗೆದುಹಾಕಲು ನಾವೇನು ಮಾಡ್ತೇವೆ ರೀ ತೈಲ ಫಿಲ್ಟರ್ ಯೂಸ್ ಮಾಡ್ತೇವೆ. ಗಾಳಿಯನ್ನು ಇದು ಮಾಡೋಕ್ಕೆ ನಾವೇನು ಮಾಡ್ತೇವೆ ರೀ ಏರ್ ಫಿಲ್ಟರ್ ಯೂಸ್ ಮಾಡ್ತೇವೆ. ಓಕೆ, ಗಾಳಿಯನ್ನು ಶುದ್ಧಗೊಳಿಸಲು. ಇವು ನೆನಪಿರ್ಬೇಕು ನಿಮಗೆ. ಮುಚ್ಚಿ ಹೋಗಿರುವ ಇಂಧನ ಫಿಲ್ಟರ್ ವಾಹನದ ಇಂಧನದ ಒತ್ತಡವನ್ನು ಏನು ಮಾಡ್ತೈತಿ ರೀ ಕಡಿಮೆ ಮಾಡ್ತೈತಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಭಾಳ ಸರಿ ಕೇಳ್ಯಾನ್ರಿ ಇದನ್ನು. ಓಕೆ, ತಯಾರಕರು ಶಿಫಾರಸು ಮಾಡಿದ ಮಧ್ಯಂತರದಲ್ಲಿ ಏನು ಮಾಡಬೇಕು ರೀ ಇಂಧನ ಫಿಲ್ಟರನ್ನು ಬದಲಾವಣೆ ಮಾಡಬೇಕು ಅಕಾರ್ಡಿಂಗ್ ಟು ದ ಸರ್ವಿಸ್ ಮ್ಯಾನ್ಯುವಲ್. ಓಕೆ, ನೆಕ್ಸ್ಟ್ ಬರ್ತೈತೆ ರೀ, ಈ ಇಂಜಿನ್ ಅಧಿಕ ಬಿಸಿ ಆಗೋದನ್ನು ತಡೆಯಲು ಏನು ಮಾಡ್ತೇವೆ ನಾವು ಶೀತಕವನ್ನು ಬಳಸ್ತೇವೆ ರೀ. ವೆರಿ ಇಂಪಾರ್ಟೆಂಟ್ ರೀ. ಏನು ಮಾಡ್ತೇವೆ ರೀ ಇಂಜಿನನ್ನು ತಂಪಾಗಿಸಲು ಏನು ಮಾಡ್ತೇವೆ ನಾವು ಕೂಲೆಂಟನ್ನು ಬಳಸ್ತೀವಿ. ಕೂಲೆಂಟ್ ಇಂಜಿನ್ನಿಂದ ಹೆಚ್ಚುವರಿ ಶಾಖವನ್ನು ತೆಗೆದು ಹಾಕುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ಇದನ್ನು ಕೇಳ್ತಾನೆ ರೀ, ಪ್ರತಿ 2 ವರ್ಷಗಳು ನಮಗೆ ಏನು ಮಾಡ್ಬೇಕು ರೀ ಕೂಲೆಂಟನ್ನು ಬದಲಾವಣೆ ಮಾಡಬೇಕು. ಇದು ಇಂಪಾರ್ಟೆಂಟ್. ಓಕೆ, ಸೊ ಎಲ್ಲವನ್ನ ಓದ್ಕೋರಿ. ಸೊ ನಾ ಇಂಪಾರ್ಟೆಂಟ್ ಅಂದಿದ್ರ ಬಗ್ಗೆ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಏನು ಮಾಡಿರಿ ಜಾಸ್ತಿ ಓದ್ರಿ. ಓಕೆ, ಯಾಕಂದ್ರೆ ಇವು ಹೊಳ್ಳ ಬಳ ಏನು ಮಾಡ್ತಾರೆ ರೀ ಬೋರ್ಡ್ ಒಳಗೆ ಕೇಳ್ತಾರೆ. ಓಕೆ, ಸೊ ಇಲ್ಲಿಗೆ ಏನಪ್ಪ ಅಂತಂದ್ರೆ ನೀವು ಓಕೆ, ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನದು ಕಂಪ್ಲೀಟ್ ಆದವು. ಸೊ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಓಕೆ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಮುಂದೆ ಇದೇ ಥರದ ನಿಮಗೆ ಎಜುಕೇಷ್ನಲ್ ವಿಡಿಯೋಗಳು ಏನಾಗ್ತಿರ್ತಾವೆ ಬರ್ತಿರ್ತಾವೆ. ಥ್ಯಾಂಕ್ ಯು.